ಆದರೆ ಇಲ್ಲಿವರೆಗೆ ಯಾವುದೂ ಇಲ್ಲಿವರೆಗೆ ಜಾತಿ ಗಣತಿ 1931ರಿಂದ ಇಲ್ಲಿವರೆಗೆ ಆಗೇ ಇಲ್ಲ ಅಂದಾಗ ಈ ಮಾತು ಇವತ್ತು ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಡದಿಂದ ಇವತ್ತು BJPಗರು ಜಾತಿ ಗಣತಿ ಮಾಡ್ತಾಯಿದ್ದಾರೆ. ಮತ್ತು ಈಗಾಗಲೇ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿ ತೋರಿಸಿದ್ದಾರೆ ಕಾಂಗ್ರೆಸ್ಸಿಗರು, ಇಲ್ಲೂ ಮಾಡಿ ತೋರಿಸ್ತಾರೆ. ಅದಕ್ಕೆ ಯೋಗ್ಯತೆ ಇಲ್ಲ ಅಂದದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಏನು ಉಪ ಮುಖ್ಯಮಂತ್ರಿ DKಶಿ ಅವರು ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಚಾರದಲ್ಲಿ ಜಾತಿ ಗಣತಿ ಜನಗಣತಿ ಮಾಡಿದ್ದೇವೆ, ಪಾಪ ಅವರಿನ್ನು ಯದುವೀರ್ ಒಡೆಯರವರು ಹೊಸದಾಗಿ ಸಂಸದರಾಗಿದ್ದಾರೆ, ಅನುಭವ ಪಡೆದುಕೊಳ್ಳಲಿ ಅಂತೇಳಿ ಟಾಂಟ್ ಕೊಟ್ಟಿದ್ದಾರೆ. ಒಟ್ಟಾರೆ ಇದನ್ನು ಯಾಕೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರ ಮಗ ಆ ರೀತಿ ಮಾತಾಡಿದ ತಪ್ಪು, ಯದುವೀರವರು ಈ ರೀತಿಯಾಗಿ ಮಾತಾಡಿದ ತಪ್ಪು. ಜಾತಿ ಗಣತಿ ಈಗ ಆಗಲೇಬೇಕಾದ್ದು. BJP ಅವ್ರದ್ದು ಸಾಧ್ಯ ಅಂತ ಯಾಕೆ ಹೇಳ್ತಾ ಇದ್ದಾರೆ, ಒಂದರೆ ಸಾಧ್ಯ ಇದ್ದರೆ ಮೊದಲೇ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕಾಗ್ತದೆ. ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ ಮಾಧ್ಯಮದಲ್ಲೇ ನಮಗನಿಸಿದ್ದಿಷ್ಟ, ಸಿದ್ದರಾಮಯ್ಯನವರ ಮಗ ಐತಿಹಾಸಿಕ ಹೇಳಿಕೆ ಕೊಡುವಂಥದ್ದು ಅವಶ್ಯ ಇಲ್ಲ. ಅದೇ ಕಾಲಕ್ಕೆ ಯದುವೀರರು ಸಹಿತ ಜಾತಿ ಗಣತಿ ಬಗ್ಗೆ ಈ ಸರ್ಕಾರದಿಂದ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಸಾಧ್ಯ ಇಲ್ಲ ಅನ್ನುವಂಥದ್ದು ತಪ್ಪ. ಒಟ್ಟಾರೆಯಾಗಿ ಈ ಘಟನೆಗಳು ನಿಮಗೆ ಹೇಳಿದ್ದಷ್ಟ ಏನೇನು ನಡೀತಾ ಇದೆ ಇಂದು ಅನ್ನುವಂಥ ವಿಷಯ ನಿಮ್ಗೆ ತಿಳಿಸೋದಕ್ಕಾಗಿ ಇತ್ತ ಯದುವೀರು ಸಣ್ಣವರು, ಅತ್ತ ಯಚೇಂದ್ರರು ಸಣ್ಣವರು. ಯಚೇಂದ್ರ ಯದುವೀರ ಸಣ್ಣವರು ಚಿಕ್ಕವರು ಅಂತ ಹೇಳ್ತಾ ಸಾಧ್ಯಷ್ಟು ಅವ್ರ ಬಾಯಿ ಮುಚ್ಚುವಂಥ ಕೆಲಸ ಎರಡೂ ಕಡೆ ನಡೀತಾ ಇದ್ದವು. ಇದು ರಾಜಕೀಯ ಒಂದಿಷ್ಟು ಏನಂತೀರಿ ನೀವು ಸಣ್ಣ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.